ಎವ್ರಿವನ್ 44ನೇ ಪ್ರಶ್ನೆಯನ್ನ ನೋಡೋಣ. ಒಂದು ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಕೆಳಗಿನ ಚಿತ್ರದಲ್ಲಿರುವಂತೆ ಗಮನಿಸಿದ ಒಬ್ಬ ವಿದ್ಯಾರ್ಥಿಯು ಎ ತುದಿಯ ಕಾಂತಕ್ಷೇತ್ರವು ಬಿ ಬಿಂದುವಿಗಿಂತ ಹೆಚ್ಚು ಎಂದು ಹೇಳಿಕೆ ನೀಡುತ್ತಾನೆ. ವಿದ್ಯಾರ್ಥಿಯ ಹೇಳಿಕೆಯು ಸರಿಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸೊ ಎ ಬಿಂದುವಿನಲ್ಲಿ ಇಲ್ಲಿ ಎ ಬಿಂದು ಕಾಣಿಸ್ತಾ ಇದೆ, ಹಾಗೆ ಇಲ್ಲಿ ಬಿ ಬಿಂದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಕಾಂತೀಯ ಕಾಂತಕ್ಷೇತ್ರವು ಇಲ್ಲಿ ಜಾಸ್ತಿ ಇದೆ, ಇಲ್ಲಿಗಿಂತ ಬಿ ಬಿಂದುವಿಗಿಂತ ಎ ಬಿಂದುವಿನಲ್ಲಿ ಜಾಸ್ತಿ ಇದೆ ಅನ್ನೋದು ಆ ವಿದ್ಯಾರ್ಥಿಯ ಒಂದು ಹೇಳಿಕೆ ಆಗಿದೆ. ಅದು ಸರಿನಾ ಅಥವಾ ತಪ್ಪ? ಸರಿಯಾದ್ರೆ ಅಥವಾ ತಪ್ಪಾದ್ರೆ ಕಾರಣ ಏನು ಅನ್ನೋದನ್ನ ನಾವಿಲ್ಲಿ ಹೇಳ್ಬೇಕು. ಇಲ್ಲಿ ಒಂದು ದಂಡಕಾಂತವನ್ನ ನಾವು ನೋಡಬಹುದು. ದಂಡಕಾಂತದ ಉತ್ತರ ತುದಿಯಿಂದ ಹೀಗೆ ಕಾಂತೀಯ ಬಲರೇಖೆಗಳು ಹೊರ ಹೊಮ್ಮುತ್ತಾ ಇರೋದನ್ನ ನಾವು ಗಮನಿಸಬಹುದು. ಹಾಗೆ ಇಲ್ಲಿ ಬಿಂದು ಎ ಈ ದಂಡಕಾಂತದ ಧ್ರುವದ ತೀರ ಹತ್ರದಲ್ಲಿ ಇದೆ. ದಂಡಕಾಂತ ಅಥವಾ ಯಾವುದೇ ಕಾಂತದ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಒಂದು ಸಾಂದ್ರತೆ ಅತಿ ಹೆಚ್ಚಾಗಿರತ್ತೆ. ಯಾಕೆಂದ್ರೆ ಅಲ್ಲಿಂದನೇ ಶುರು ಆಗ್ತಾ ಇರತ್ತೆ ಅಥವಾ ಅಲ್ಲಿ ಬಂದು ಕೊನೆ ಆಗ್ತಾ ಇರತ್ತೆ. ಹಾಗಾಗಿ ಆ ಬಲರೇಖೆಗಳ ಸಾಂದ್ರತೆ ಹೆಚ್ಚಾಗಿರೋದು ಧ್ರುವಗಳಲ್ಲಿ. ಬಲರೇಖೆಗಳ ಸಾಂದ್ರತೆ ಹೆಚ್ಚು ಅಂತ ಅಂದ್ರೆ ಅಲ್ಲಿ ಕಾಂತ ಕ್ಷೇತ್ರವು ಕೂಡ ಹೆಚ್ಚಾಗಿರತ್ತೆ. ಅದೇ ಈ ಬಿಂದು ಬಿ ಅಂತ ನೋಡಿದ್ರೆ ಇಲ್ಲಿ ಅವೇನಾಗ್ತಾ ಇದೆ, ಒಂದ್ರಿಂದ ಒಂದು ಬಲರೇಖೆಗಳು ಸ್ವಲ್ಪ ದೂರದಲ್ಲಿ ಅಂತರದಲ್ಲಿ ಇವು ಹೀಗೆ ಹೋಗ್ತಾ ಇರೋದು ನಮ್ಗೆ ಕಾಣಿಸ್ತಾ ಇದೆ. ಇಲ್ಲಿಗಿಂತ ಇಲ್ಲಿ ಸಾಂದ್ರತೆ ಕಡಿಮೆ ಇದೆ, ಬಲರೇಖೆಗಳ ಸಾಂದ್ರತೆ ಕಡಿಮೆ ಆಗಿರುತ್ತೆ. ಸಾಂದ್ರತೆ ಕಡಿಮೆ ಅಂತ ಅಂದ್ರೆ ಅಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರ ಕಡಿಮೆ ಇರತ್ತೆ. ಹಾಗಾಗಿ ಈ ವಿದ್ಯಾರ್ಥಿ ಏನ್ ಹೇಳಿದಾನೆ ಅಂದ್ರೆ ಬಿಂದು ಎ ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತ ಅಂದ್ರೆ ಬಿಂದು ಎ ಧ್ರುವದ ಹತ್ರದಲ್ಲಿ ಇದೆ, ಉತ್ತರ ಧ್ರುವದ ಹತ್ರದಲ್ಲಿ ಇರೋದಕ್ಕೆ ಇಲ್ಲಿ ಕಾಂತಕ್ಷೇತ್ರ ಹೆಚ್ಚಾಗಿರತ್ತೆ. ಹಾಗೆ ಬಿ ಹೊರಭಾಗದಲ್ಲಿ ಇರೋದಕ್ಕೆ, ಕಾಂತದ ಹೊರಭಾಗದಲ್ಲಿ ಇದೆ, ಹಾಗೆ ಇದು ಧ್ರುವದಿಂದ ದೂರದಲ್ಲಿ ಇರೋದಕ್ಕೆ ಇಲ್ಲಿ ಕಾಂತಕ್ಷೇತ್ರ ಕಡಿಮೆ ಇದೆ ಅನ್ನುವಂತಹ ಅವನ ಹೇಳಿಕೆ ಸರಿಯಾಗಿದೆ. ಸೊ ವಿದ್ಯಾರ್ಥಿಯ ಹೇಳಿಕೆ ಸರಿಯಾಗಿದೆ. ಯಾಕೆ ಅಂತ ಅಂದ್ರೆ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಯ ಸಾಂದ್ರತೆ ಹೆಚ್ಚಾಗಿರತ್ತೆ, ಬಿ ತುದಿಗಿಂತ ಹೆಚ್ಚಾಗಿದೆ. ಎಗಿಂತ ಬಿ ಕಡಿಮೆ ಕಾಂತಕ್ಷೇತ್ರದಲ್ಲಿದೆ ಅನ್ನೋದು ಸರಿಯಾದಂತಹ ಹೇಳಿಕೆ ಆಗಿದೆ.